ಅಧ್ಯಾಯ 18ನೆಯ ದಿನದ ಪಾರಾಯಣ. ಜಿಪುಣ ವ್ಯಾಪಾರಿಗೆ ಮಾಘ ಮಾಸದ ಫಲ. ವಸಿಷ್ಠ ಮಹರ್ಷಿಗಳು ಪಾರ್ವತಿಗೆ ಪರಮೇಶ್ವರನು ಹೇಳಿದ ಜಿಪುಣಾಗ್ರೇಸರ ವೃತ್ತಾಂತವನ್ನು ದಿಲೀಪ ಮಹಾರಾಜನಿಗೆ ಹೀಗೆ ತಿಳಿಸಿದರು. ಪಾರ್ವತಿ ಬಹಳ ವರ್ಷಗಳ ಹಿಂದೆ ದಕ್ಷಿಣ ಪ್ರದೇಶದಲ್ಲಿ ವಸಂತ ಪಟ್ಟಣದಲ್ಲಿ ಬಂಗಾರಶೆಟ್ಟಿ ಎಂಬ ವೈಶ್ಯನೊಬ್ಬನಿದ್ದ. ಆತನ ಹೆಂಡತಿ ಹೆಸರು ತುಳಸಮ್ಮ. ಬಂಗಾರಶೆಟ್ಟಿ ಮಹಾಜಿಪುಣ. ಆತನಿಗೆ ಪಿತ್ರಾರ್ಜಿತ ಆಸ್ತಿಯೇ ಲೆಕ್ಕವಿಲ್ಲದಷ್ಟಿತ್ತು. ಆದರೂ ಆತ ಇನ್ನೂ ಆಸೆ ಉಳ್ಳವನಾಗಿ ತನ್ನ ಹತ್ತಿರ ಇರುವ ಹಣವನ್ನು ಬಡ್ಡಿಗಳಿಗೆ ಕೊಟ್ಟು ಇನ್ನಷ್ಟು ಸಂಪನ್ನ ಮಾಡಿದನು. ಆದರೆ ಒಂದು ದಿನವಾದರೂ ಶ್ರೀಹರಿಯ ದಾನ ಮಾಡುವುದಾಗಲಿ ದಾನ ಧರ್ಮಗಳನ್ನಾಗಲಿ ಮಾಡಲಿಲ್ಲ. ಅಷ್ಟೇ ಅಲ್ಲ, ಬಡಜನರಿಗೆ ಅವರ ಆಸ್ತಿಗಳ ಮೇಲೆ ಬಡ್ಡಿಗೆ ಸಾಲ ಕೊಟ್ಟು ನಿಗದಿತ ಗಡುವಿನಲ್ಲಿ ಸಾಲ ತೀರಿಸದೇ ಇದ್ದಾಗ ಸಾಕ್ಷಿಗಳೊಂದಿಗೆ ಜಗಳವಾಡಿ ಅವರ ಆಸ್ತಿಗಳನ್ನು ಸಹಿತ ತನ್ನ ವಶಪಡಿಸಿಕೊಳ್ಳುತ್ತಿದ್ದನು. ಒಂದು ದಿನ ಬಂಗಾರಶೆಟ್ಟಿ ಗ್ರಾಮಾಂತರ ಪ್ರದೇಶಕ್ಕೆ ಹೊರಟನು. ಆ ದಿನ ಸಾಯಂಕಾಲ ಒಬ್ಬ ಮುದುಕ ಬ್ರಾಹ್ಮಣನು ಬಂಗಾರಶೆಟ್ಟಿಯ ಪತ್ನಿಯನ್ನು ಕಂಡು, ತಾಯಿ, ನಾನು ವಯಸ್ಸಾದವನು. ನನ್ನ ಗ್ರಾಮ ಸೇರಬೇಕೆಂದರೆ 10 ಮೈಲಿಗಳು ಹೋಗಬೇಕಾಗಿದೆ. ಈಗ ಕತ್ತಲಾಗಿದೆ. ಆಕಾಶದಲ್ಲಿ ಮೋಡಗಳು ಮುಸುಕಿವೆ. ಚಳಿಗಾಳಿಗೆ ನಡುಗುತ್ತಿದ್ದೇನೆ. ನಿಮ್ಮ ಮನೆಯ ಬಳಿ ರಾತ್ರಿಯನ್ನು ಕಳೆಯಲು ಅವಕಾಶ ಕೊಡಿ. ನಿಮಗೆ ತುಂಬ ಪುಣ್ಯ ಲಭಿಸುತ್ತದೆ. ನಾನು ಸದ್ಬ್ರಾಹ್ಮಣನು, ಸದಾಚಾರವಂತನು. ಪ್ರಾತಃ ಕಾಲದಲ್ಲಿ ಮಾಘಸ್ನಾನ ಮಾಡಿ ಹೊರಟು ಹೋಗುತ್ತೇನೆ ಎಂದು ಅಂಗಲಾಚಿ ಬೇಡಿಕೊಂಡನು. ತುಳಸಮ್ಮನಿಗೆ ದಯೆ ಉಂಟಾಯಿತು. ತಕ್ಷಣ ತಮ್ಮ ಮನೆಯ ಮುಂದಿನ ಜಗುಲಿಯನ್ನು ಶುಭ್ರ ಮಾಡಿ ಅಲ್ಲೊಂದು ಚಾಪೆ ಹಾಸಿ ಹೊದ್ದುಕೊಳ್ಳಲು ಹೊದಿಕೆಯನ್ನು ನೀಡಿ ಮಲಗಲು ಹೇಳಿದಳು. ಆಕೆಯ ದಯಾಹೃದಯಕ್ಕೆ ಆ ವೃದ್ಧ ಬ್ರಾಹ್ಮಣನು ಸಂತೋಷಗೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ತುಳಸಮ್ಮ ಒಂದು ಫಲವನ್ನು ಕೊಟ್ಟು ಅದನ್ನು ತಿನ್ನಲು ಹೇಳಿ, ಪೂಜ್ಯರೇ, ಮಾಘಸ್ನಾನ ಮಾಡಿ ಹೋಗುತ್ತೇನೆಂದಿರಲ್ಲ, ಆ ಮಾಘಸ್ನಾನವೆಂದರೇನು? ಅದರಿಂದ ಉಂಟಾಗುವ ಫಲವೇನು? ಆ ವೃತ್ತಾಂತ ಕೇಳಲು ಕುತೂಹಲಕರವಾಗಿದೆ, ದಯವಿಟ್ಟು ಹೇಳಿ ಎಂದು ಕೇಳಿದಾಗ ವೃದ್ಧ ಬ್ರಾಹ್ಮಣನು ಹೊದಿಕೆ ಹೊದ್ದಿಕೊಂಡು, ಅಮ್ಮ, ಮಾಘ ಮಾಸವನ್ನು ಕುರಿತು ಹೇಳುವುದು ನನ್ನಿಂದ ಸಾಧ್ಯವಿಲ್ಲ. ಈ ಮಾಘ ಮಾಸದಲ್ಲಿ ನದಿಯಲ್ಲಾಗಲಿ ಸರೋವರದಲ್ಲಾಗಲಿ ಇಲ್ಲವೇ ಕೆರೆಬಾವಿಯಲ್ಲಾಗಲಿ ಸೂರ್ಯೋದಯದ ನಂತರ ತಣ್ಣೀರಿನ ಸ್ನಾನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ತುಳಸಿ ದಳಗಳಿಂದಲೂ ಹೂಗಳಿಂದಲೂ ಪೂಜೆ ಮಾಡಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಬೇಕು. ನಂತರ ಮಾಘಪುರಾಣ ಪಾರಾಯಣ ಮಾಡಬೇಕು. ಹೀಗೆ ಪ್ರತಿದಿನ ಬಿಡದಂತೆ 1 ತಿಂಗಳ ಕಾಲ ಮಾಡಿ ಕಡೆಯ ದಿನ ಬ್ರಾಹ್ಮಣ ಸಮಾರಾಧನೆ ದಾನ ಧರ್ಮಗಳನ್ನು ಮಾಡಬೇಕು. ಹೀಗೆ ಮಾಡಿದರೆ ಮನುಷ್ಯನಿಗಿರುವ ರೌರವಾದಿ ನರಕ ವಿಶೇಷಗಳಲ್ಲಿ ಬೀಳಿಸುವ ಅಪಾರ ಮಹಾಪಾಪಗಳು ಕೂಡಲೇ ನಶಿಸಿ ಹೋಗುತ್ತವೆ. ಒಂದು ವೇಳೆ ಈ 1 ತಿಂಗಳ ಕಾಲ ಮಾಡಲಾಗದವರು, ವೃದ್ಧರು, ರೋಗಿಗಳು 1 ದಿನವಾದರೂ, ಅಂದರೆ ಏಕಾದಶಿಯ ದಿನವಾಗಲಿ ದ್ವಾದಶಿಯ ದಿನವಾಗಲಿ ಅಥವಾ ಹುಣ್ಣಿಮೆಯ ದಿನದಲ್ಲಾಗಲಿ ಮೇಲೆ ಹೇಳಿದ ಪ್ರಕಾರ ಮಾಡಿದರೆ ಸಕಲ ಪಾಪಗಳು ತೊಲಗಿ ಸಿರಿ ಸಂಪತ್ತುಗಳು, ಪುತ್ರ ಸಂತಾನ ಉಂಟಾಗುತ್ತದೆ. ಇದು ನನ್ನ ಅನುಭವದಿಂದ ತಿಳಿಸುತ್ತಿದ್ದೇನೆ ಎಂದು ಹೇಳಿದಾಗ ಆ ಬ್ರಾಹ್ಮಣನ ಮಾತಿಗೆ ತುಳಸಮ್ಮ ಬಹಳವಾಗಿ ಸಂತೋಷಪಟ್ಟು ತಾನು ಕೂಡ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಣನ ಜೊತೆಗೆ ನದಿಗೆ ಹೋಗಿ ಸ್ನಾನ ಮಾಡಲು ನಿಶ್ಚಯಿಸಿದಳು. ಅಷ್ಟರಲ್ಲಿ ಪಕ್ಕದ ಊರಿಗೆ ಹೋಗಿದ್ದ ತನ್ನ ಗಂಡ ಮನೆಗೆ ಬಂದ ಕೂಡಲೇ ಆಕೆ ಆತನಿಗೆ ಮಾಘ ಮಾಸದ ಕುರಿತು ಹೇಳಿ ತಾನೂ ಬೆಳಗಿನ ಜಾವ ನದಿ ಸ್ನಾನ ಮಾಡಲು ಹೋಗುವುದಾಗಿ ತಿಳಿಸಿದಳು. ಹೆಂಡತಿಯ ಮಾತಿನಿಂದ ಬಂಗಾರಶೆಟ್ಟಿ ಕೋಪಗೊಂಡು ಮೈಯಿಡೀ ಉರಿದಂತೆ ಹಲ್ಲುಗಳನ್ನು ಪಟಪಟನೆ ಕಡಿದು, ಅಯ್ಯೋ ಹುಚ್ಚಿ, ಯಾರು ಹೇಳಿದರು ನಿನಗೀ ವಿಷಯವನ್ನು? ಮಾಘ ಮಾಸ ಎಂದರೇನು? ಸ್ನಾನವೆಂಥದ್ದು? ವ್ರತದಾನಗಳೇನು? ನಿನಗೇನಾದರೂ ಹುಚ್ಚು ಹಿಡಿದಿದೆಯೇ? ಸಾಕು ಸಾಕು, ಅಧಿಕ ಪ್ರಸಂಗ ಮಾಡಿದರೆ ಕುತ್ತಿಗೆ ಹುಸಿಕೊಬಿಡುತ್ತೇನೆ. ಹಣ ಸಂಪಾದನೆ ಮಾಡುವುದರಲ್ಲಿ ಪಂಚಪ್ರಾಣಗಳು ಹೋಗುತ್ತಿವೆ. ಯಾರೊಬ್ಬರಿಗೂ 1 ಪೈಸಾ ಕೂಡ ಬಿಡದೆ ಬಡ್ಡಿಗಳನ್ನು ವಸೂಲು ಮಾಡುತ್ತಾ ಕೂಡಿಟ್ಟ ಧನವನ್ನು ದಾನ ಮಾಡುವೆಯಾ? ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ಪೂಜೆ ಮಾಡಿ ದಾನಗಳನ್ನು ಮಾಡಿದರೆ ಮನೆ ಹಾಳಾಗಿ ಹೋಗಿ ತಲೆ ಮೇಲೆ ಬಟ್ಟೆ ಹಾಕಿಕೊಂಡು ಭಿಕ್ಷಾಂದೇಹಿ ಅಂತ ಹೇಳಬೇಕಾದ್ದೇ. ಹುಷಾರು, ಹೋಗಿ ಮಲಗು ಎಂದು ಕೆರಳಿ ಗದರಿದನು. ಅಂದು ರಾತ್ರಿ ತುಳಸಮ್ಮನಿಗೆ ನಿದ್ರೆ ಬರಲಿಲ್ಲ. ಯಾವಾಗ ಬೆಳಗಾಯಿತೋ, ಯಾವಾಗ ನದಿಗೆ ಹೋಗಿ ಸ್ನಾನ ಮಾಡುವನೋ ಎಂದು ಕಾತರಿಸುತ್ತಿದ್ದಳು. ಕೆಲವು ಘಳಿಗೆಗಳ ನಂತರ ಬೆಳಗಾಯಿತು. ತಾನು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ಗಂಡನಿಗೆ ಹೇಳದೆ ಮನೆಗೆ ಬಂದಿದ್ದ ವೃದ್ಧ ಬ್ರಾಹ್ಮಣನೊಂದಿಗೆ ನದಿಗೆ ಹೋಗಿ ಸ್ನಾನ ಮಾಡುತ್ತಿದ್ದಳು. ಅಷ್ಟರೊಳಗೆ ಬಂಗಾರಶೆಟ್ಟಿ ಸುಳಿವರಿತು
ಒಂದು ದೊಣ್ಣೆಯನ್ನು ತೆಗೆದುಕೊಂಡು ನದಿಯ ಬಳಿಗೆ ತೆರಳಿ ನೀರಿನಲ್ಲಿ ಇಳಿದು ಹೆಂಡತಿಯನ್ನು ಹೊಡೆಯಲು ಹೋದಾಗ ಆ ಇಬ್ಬರೂ ಸ್ವಲ್ಪ ಹೊತ್ತು ನೀರಿನಲ್ಲಿ ಸೆಣಸಾಡಿ ಹಾಗೆ ಮುಳುಗಾಡುತ್ತಲೇ ಆ ಇಬ್ಬರಿಗೂ ಮಾಘಸ್ನಾನ ಫಲ ಸಿಕ್ಕಿತು. ಒಟ್ಟಿನಲ್ಲಿ ಬಂಗಾರ ಶೆಟ್ಟಿ ಹೆಂಡತಿಯನ್ನು ಹೊಡೆದು ಮನೆಗೆ ಕರೆದುಕೊಂಡು ಬಂದನು. ಕೆಲವು ವರ್ಷಗಳು ಕಳೆದ ನಂತರ ಒಂದು ದಿನ ಇಬ್ಬರಿಗೂ ಎಂಥದೋ ಕಾಯಿಲೆ ಸೋಕಿತು. ಮತ್ತೆ ಕೆಲವು ದಿನಗಳ ನಂತರ ಇಬ್ಬರೂ ಮರಣಿಸಿದ್ದರಿಂದ ಬಂಗಾರ ಶೆಟ್ಟಿಯನ್ನು ಕರೆದೊಯ್ಯಲು ಯಮಭಟರು ಬಂದು ಕಾಲಪಾಶವನ್ನು ಹಾಕಿ ಕರೆದುಕೊಂಡು ಹೋಗುತ್ತಿದ್ದರು. ತುಳಸಮ್ಮನ ಕರೆದುಕೊಂಡು ಹೋಗಲು ವಿಷ್ಣುದೂತರು ಬಂದು ಆಕೆಯನ್ನು ರಥದಲ್ಲಿ ಕೂರಿಸಿಕೊಂಡು ಕರೆದೊಯ್ಯುತ್ತಿದ್ದರು. ಆಗ ತುಳಸಮ್ಮ ಯಮಭಟರನ್ನು ಉದ್ದೇಶಿಸಿ ಹೀಗೆಂದಳು: ಎಲೆ ಯಮಭಟರೇ, ಏನಿದು ಅನ್ಯಾಯ? ನನ್ನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುವುದೆಂದರೇನು? ನನ್ನ ಗಂಡನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಿರುವುದೇಕೆ? ಇಬ್ಬರೂ ಸಮಾನರಲ್ಲವೇ ಎಂದು ಅವರನ್ನು ಉದ್ದೇಶಿಸಿ ಕೇಳಿದಾಗ, ಅಮ್ಮ, ನೀನು ಮಾಘ ಮಾಸದಲ್ಲಿ ಒಂದು ದಿನ ನದಿ ಸ್ನಾನ ಮಾಡಿದ್ದರಿಂದ ನಿನಗೀ ಫಲ ಸಿಕ್ಕಿದೆ. ಆದರೆ ನಿನ್ನ ಗಂಡ ಅನೇಕ ಜನರನ್ನು ಹಿಂಸಿಸಿ ಅನ್ಯಾಯವಾಗಿ ಧನಾರ್ಜನೆ ಮಾಡಿ ಅನೇಕರಿಂದ ಸುಳ್ಳನ್ನಾಡಿಸಿ ನರಕವೆಂದರೂ ಭಯವಿಲ್ಲದೆ ಭಗವಂತನ ಮೇಲೆ ಭಕ್ತಿ ಇಲ್ಲದೆ ನಡೆದುಕೊಂಡಿದ್ದಕ್ಕೆ ಯಮಲೋಕಕ್ಕೆ ಕರೆದೊಯ್ಯುತ್ತಿದ್ದೇವೆ ಎಂದು ಯಮಭಟರು ಹೇಳಿದರು. ಆಕೆ ಮತ್ತೆ ಅವರನ್ನು ಹೀಗೆ ಪ್ರಶ್ನಿಸಿದಳು: ನಾನು ಒಂದೇ ಒಂದು ದಿನ ನದಿ ಸ್ನಾನ ಮಾಡಿದ್ದಕ್ಕೆ ಪುಣ್ಯಫಲ ಉಂಟಾದಾಗ ನನ್ನನ್ನು ಹೊಡೆಯುತ್ತಾ ನನ್ನ ಜೊತೆಯಲ್ಲೇ ನನ್ನ ಪತಿಯೂ ಸಹ ನೀರಿನಲ್ಲಿ ಮುಳುಗಿದ್ದರಲ್ಲವೇ? ಶಿಕ್ಷಿಸುವುದರಲ್ಲಿ ಇಷ್ಟು ತಾರತಮ್ಯ ಹೇಗಾಯಿತು ಎಂದು ಕೇಳಿದಾಗ ಆ ಯಮಭಟರಿಗೆ ಸಂಶಯ ಉಂಟಾಗಿ ಏನೂ ತೋಚದೆ ಚಿತ್ರಗುಪ್ತನ ಬಳಿಗೆ ಹೋಗಿ ನಡೆದ ಸಂಗತಿಯನ್ನು ಆಕೆ ಹಾಕಿದ ಪ್ರಶ್ನೆಗಳನ್ನು ತಿಳಿಸಿದರು. ಚಿತ್ರಗುಪ್ತನು ಅವರ ಪಾಪ ಪುಣ್ಯಗಳನ್ನು ಪಟ್ಟಿಯನ್ನು ನೋಡಿದಾಗ ಇಬ್ಬರಿಗೂ ಸಮಾನವಾದ ಪುಣ್ಯಫಲ ಬಂದಿದೆ. ನಡೆದ ಅಚಾತುರ್ಯಕ್ಕೆ ಚಿತ್ರಗುಪ್ತನು ಪೇಚಾಡಿ ಬಂಗಾರ ಶೆಟ್ಟಿಯನ್ನು ಕೂಡ ವೈಕುಂಠಕ್ಕೆ ಕರೆದೊಯ್ಯಲು ವಿಷ್ಣುದೂತರಿಗೆ ಹೇಳಿದನು. ವಿಷ್ಣು ಲೋಕಕ್ಕೆ ಮೊದಲೇ ಹೋಗಿದ್ದ ತುಳಸಮ್ಮ ತನ್ನ ಗಂಡನ ಗತಿ ಏನಾಯಿತೋ ಎಂದು ಕಾತುರದಲ್ಲಿದ್ದಾಗ ಬಂಗಾರ ಶೆಟ್ಟಿಯನ್ನು ಪುಷ್ಪಕ ವಿಮಾನದಲ್ಲಿ ಕರೆತಂದು ವೈಕುಂಠದಲ್ಲಿ ಬಿಟ್ಟರು. ಪತಿ ಪತ್ನಿಯರಿಬ್ಬರಿಗೂ ಬಹಳ ಸಂತೋಷಗೊಂಡರು. ರಾಜ, ಕೇಳಿದೆಯಾ? ಹೆಂಡತಿಯಿಂದ ಗಂಡನಿಗೂ ಕೂಡ ಹೇಗೆ ಮೋಕ್ಷ ಉಂಟಾಯಿತು. ಗಂಡ ಕೆಟ್ಟವನಾಗಿ ಜಿಪುಣನಾಗಿ ನಡೆದುಕೊಂಡರೂ ಹೆಂಡತಿ ಸಹಜವಾಗಿಯೇ ಒಂದು ದಿನ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ದರಿಂದ ಇಬ್ಬರಿಗೂ ವೈಕುಂಠ ಪ್ರಾಪ್ತಿಯಾಯಿತಲ್ಲ. ಆದ್ದರಿಂದ ಮಾಘಸ್ನಾನವೊಂದು ಒಂದು ತಿಂಗಳ ಕಾಲ ಮಾಡಿದಲ್ಲಿ ಮತ್ತಷ್ಟು ಮೋಕ್ಷದಾಯಕವಾಗುವುದು ಎಂಬಲ್ಲಿಗೆ ಅನುಮಾನವಿಲ್ಲ. 18ನೇ ಅಧ್ಯಾಯವು ಸಮಾಪ್ತವು.